ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಿಮ್ಗೆ ಗೊತ್ತೇ ಇದೆ, ನಾವು ಆಲ್ರೆಡಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅದು ಫ್ರೀ ಆಗಿ ಕನ್ನಡದಲ್ಲಿ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಮಾಡ್ತಾ ಬಂದಿದೀವಿ ಅಂತ. ಇವತ್ತು ಆಲ್ರೆಡಿ ಡೇ 13ಗೆ ಬಂದಿದೀವಿ ನಾವು. ಡೇ 13 ಹೇಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಫಾಸ್ಟ್ ಆಗಿ ಕ್ಲಾಸ್ ಮೂವ್ ಆಗ್ತಾ ಹೋಗ್ತಾ ಇದೆ. ಸೊ ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕ್ಲಾಸ್ ಕೇಳ್ತಾ ಇದ್ದೀರಾ, ಮತ್ತೆ ಪ್ರಾಕ್ಟೀಸ್ ಮಾಡ್ತಿದೀನಿ ಅಂತ ಕೂಡ ನಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ ಡೌಟ್ಸ್ ಏನಿದೆ ಅದು ಕೂಡ ಕೇಳ್ತಾ ಇದ್ದೀರಾ. ನಾನು ಎಲ್ಲರಿಗೂ ಆದಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ನಮ್ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ರೂ ಕೂಡ ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ಹೋಗಿ ನೋಡಿ. ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇವಾಗ ಮಧ್ಯದಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ತುಂಬಾ ಡೌಟ್ಸ್ ಬರುತ್ತೆ, ಒಂದಲ್ಲ ತುಂಬಾ ಡೌಟ್ಸ್ ಗಳು ಬರುತ್ತೆ. ಸೊ ನಿಮ್ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಡೇ 1 ಇಂದ ನೀವು ಒಂದೊಂದೇ ವಿಡಿಯೋನ ನೋಡ್ಕೊಳ್ತಾ ಬನ್ನಿ. ಆಕ್ಚುಲಿ ನೀವು ಒಂದೇ ದಿನ ಎಲ್ಲ ವಿಡಿಯೋ ನೋಡ್ಬೇಕು ಅಂತ ಏನಿಲ್ಲ. ಫಸ್ಟ್ ಡೇ 1 ನೋಡಿ, ಆಮೇಲೆ ನಿಮ್ಗೆ ಅದ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಡೇ 2 ನೋಡಿ. ಈ ರೀತಿ ಡೇ ಬೈ ಡೇ ನೋಡ್ತಾ ಬನ್ನಿ. ಆಗ ನೀವು ಪ್ರಾಕ್ಟೀಸ್ ಕೂಡ ಮಾಡ್ತಾ ಬನ್ನಿ. ಆರಾಮ್ಸೆ ವಿಡಿಯೋಸ್ ಅಂತ ಅಲ್ಲೇ ಇರುತ್ತೆ ಅಲ್ವಾ, ನಿಮ್ಗೆ ಆಗ ಡೌಟ್ ಕೂಡ ಬರೋದಿಲ್ಲ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ, ಐ ಮೇಕಪ್ ಕ್ಲಾಸಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಬೇಸಿಕ್ ಐ ಮೇಕಪ್ ನ ಆಲ್ರೆಡಿ ನಿಮ್ಗೆ ಬೇಸಿಕ್ ಐ ಮೇಕಪ್ ಟ್ಯುಟೋರಿಯಲ್ ನ ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಬ್ಲೆಂಡ್ ಹೇಗ್ ಮಾಡೋದು, ಮತ್ತೆ ಯಾವ ರೀತಿ ಆಂಗಲ್ ಇಟ್ಕೋಬೇಕು ಬ್ರಷ್ ನ, ಎಲ್ಲೆಲ್ಲಿ ನಾವು ಏನೇನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೇಕು ಅಂತ ಎಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಪ್ರೀವಿಯಸ್ ವಿಡಿಯೋಸ್ ನ ಕೂಡ ಹೋಗಿ ನೋಡಿ. ಐ ಮೇಕಪ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐ ಮೇಕಪ್ಸ್ ಇದೆ. ಈಗ ನಾನು ಒಂದು ಬೇಸಿಕ್ ಐ ಮೇಕಪ್ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಇವತ್ತು ನಾನು ನಿಮ್ಗೆ ಕಟ್ ಕ್ರೀಸ್, ಆಫ್ ಕಟ್ ಕ್ರೀಸ್ ಐ ಮೇಕಪ್ ಲುಕ್ ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಫ್ ಕಟ್ ಕ್ರೀಸ್ ಅಂತಂದ್ರೆ ಏನಂತಂದ್ರೆ, ಇದನ್ನ ನೋಡಿ ನಮ್ಗೆ ಕ್ರೀಸ್ ಲೈನ್ ಅಂತ ಅಂತೀವಿ. ಈ ಕ್ರೀಸ್ ಲೈನ್ ನ ಕಟ್ ಮಾಡುವಂತದ್ದನ್ನ ನಾವು ಕಟ್ ಕ್ರೀಸ್ ಐ ಮೇಕಪ್ ಅಂತ ಹೇಳ್ತೀವಿ. ಫುಲ್ ಕಟ್ ಕ್ರೀಸ್ ಅಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ಕಟ್ ಮಾಡ್ತೀವಿ. ಕಟ್ ಮಾಡೋದು ಅಂತಂದ್ರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮ್ಗೆ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ ಅಲ್ವಾ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವೇನಾದ್ರೂ ಇಲ್ಲಿಗೆ ಆಫ್ ಕಟ್ ಮಾಡಿದ್ರೆ ಆಫ್ ಕಟ್ ಕ್ರೀಸ್ ಅಂತ ಹೇಳ್ತೀವಿ. ಈಗ ನಾನು ಫಸ್ಟ್ ಆಫ್ ಕಟ್ ಕ್ರೀಸ್ ಐ ಮೇಕಪ್ ಲುಕ್ ನ ತೋರಿಸ್ತೀನಿ. ಓಕೆ, ಈಗ ಫಸ್ಟ್ ಐ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು, ನಾವು ಮಾಯಶ್ಚರೈಸರ್ ಫಸ್ಟ್ ಫೇಸ್ ಅಪ್ಲೈ ಮಾಡೋವಾಗ ಐಗೂನು ಅಪ್ಲೈ ಮಾಡಿರ್ಬೇಕು. ಯಾಕಂತಂದ್ರೆ ಸಾಫ್ಟ್ ಬ್ಲೆಂಡಿಂಗ್ ಆಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಈಗ ನಾನು ಆಲ್ರೆಡಿ ಮಾಯಶ್ಚರೈಸರ್ ಅಪ್ಲೈ ಮಾಡಿದೀನಿ. ಫೇಸ್ ಮೇಕಪ್ ಕೂಡ ಒಂದು ಸಿಂಪಲ್ ಫೇಸ್ ಮೇಕಪ್ ಕೂಡ ಆಲ್ರೆಡಿ ಆಗಿದೆ. ಈಗ ಐ ಮೇಕಪ್ ನಾನು ನೋಡಿ ಐಗೆ ಏನು ಹಾಕಿಲ್ಲ, ಕನ್ಸೀಲರ್ ಏನು, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಷ್ಟು ನಾನು ಮೇಕಪ್ ಮಾಡಿಲ್ಲ. ಮತ್ತೆ ಇಲ್ಲಿ ಡಾರ್ಕ್ನೆಸ್ ಕೂಡ ಇರತ್ತಲ್ವಾ, ಇಷ್ಟು ನೋಡಿ ಐ ನೋಡಿ ನಿಮ್ಗೆ ಐ ಹತ್ರ ನಾನು ಮೇಕಪ್ ಮಾಡಿಲ್ದಿರೋದು ಶೋ ಆಗ್ತಾ ಇದೆ. ಓಕೆ, ಈಗ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ ಶೇಡ್ ಗಿಂತ 2 ಶೇಡ್ ಲೈಟರ್ ಶೇಡ್ ನ ನಾವು ಯೂಸ್ ಮಾಡ್ಬೇಕು. ನಾವು ಫೇಸ್ ಅಲ್ಲಿ ಹೈಲೈಟ್ ಮಾಡೋದಕ್ಕೆ ಯಾವ ಕಲರ್ ಯೂಸ್ ಮಾಡ್ತೀವಿ, 2 ಶೇಡ್ ಲೈಟರ್, ಅದೇ ಶೇಡ್ ನ ನಾವು ಕನ್ಸೀಲರ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಏನಾದ್ರು ತುಂಬಾ ಡಾರ್ಕ್ ಇದೆ ಅಂತ ಅಂದ್ರೆ ನೀವು ಫಸ್ಟ್ ಆರೆಂಜ್ ಕರೆಕ್ಟರ್ ನ ಯೂಸ್ ಮಾಡಿ ಬ್ಲೆಂಡ್ ಮಾಡಿ, ಆಮೇಲೆ ನೀವು ನಿಮ್ ಶೇಡ್ ನ ಕನ್ಸೀಲರ್ ನ ಯೂಸ್ ಮಾಡ್ಬೋದು. ಬಟ್ ಆದಷ್ಟು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಆಲ್ಮೋಸ್ಟ್ ಕನ್ಸೀಲರ್ಸ್ ಎಲ್ಲ ಹೈ ಕವರೇಜ್ ಇರುತ್ತೆ. ನೀವು ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಹೈ ಕವರೇಜ್ ಇರುವಂತ ಕ್ರೀಮ್ ಕನ್ಸೀಲರ್ಸ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಹಾಗೇನೆ ನಿಮ್ಗೆ ಹೈಡ್ ಆಗ್ಬಿಡತ್ತೆ. ಇಲ್ಲಿ ಯಾಕಂತಂದ್ರೆ ತುಂಬಾ ಪ್ರಾಡಕ್ಟ್ಸ್ ಲೇಯರ್ಸ್ ಆಗೋದ್ ಬೇಡ ಅಂತ. ಓಕೆನಾ, ತುಂಬಾ ಡಾರ್ಕ್ ಇದೆ ಅಂತ ಅಂದ್ರೆ, ಇವಾಗ ಒಬ್ಬೊಬ್ರಿಗೆ ತುಂಬಾ ಡಾರ್ಕ್ ಇರುತ್ತೆ ನೋಡಿ, ಅವ್ರಿಗೆ ಮಾತ್ರ ಇಲ್ಲಿ ಫಸ್ಟ್ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ, ಆಮೇಲೆ ಡಾರ್ಕ್ ಕನ್ಸೀಲರ್ ಯೂಸ್ ಮಾಡಿ, ಆಮೇಲೆ 2 ಶೇಡ್ ಲೈಟರ್ ಕನ್ಸೀಲರ್ ಯೂಸ್ ಮಾಡ್ಬೇಕಾಗತ್ತೆ. ಇಷ್ಟು 3 ಸ್ಟೆಪ್ಸ್ 3 ಲೇಯರ್ಸ್ ಆಗ್ಬಿಡತ್ತೆ. ಓಕೆನಾ, ಇಲ್ಲ ನಾರ್ಮಲ್ ಆಗಿ ಇವಾಗ ನಂದು ಕೂಡ ಏನು ತುಂಬಾ ಕಡಿಮೆನೂ ಇಲ್ಲ ತುಂಬಾ ಜಾಸ್ತಿನೂ ಇಲ್ಲ, ಡಾರ್ಕ್ನೆಸ್ ಒಂದು ಮೀಡಿಯಂ ಆಗಿದೆ. ಸೊ ನಾನು ಡೈರೆಕ್ಟ್ ಕನ್ಸೀಲರ್ ನ ಯೂಸ್ ಮಾಡ್ತಾ ಇದೀನಿ. ಆಕ್ಚುಲಿ ನೀವು ಕ್ರೀಮ್ ಕನ್ಸೀಲರ್, ನಾನು ಲಾಸ್ಟ್ ಟೈಮ್ ಕ್ರೀಮ್ ಕನ್ಸೀಲರ್ಸ್ ನ ಯೂಸ್ ಮಾಡೋದು ತೋರಿಸಿದ್ದೆ. ಇವತ್ತು ನಾನು ಒಂದು ಲಿಕ್ವಿಡ್ ಕನ್ಸೀಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ಕಡಿಮೆ ಪ್ರೈಸ್ ಇಂದೇನೆ, ಇದು ಸ್ವಿಸ್ ಬ್ಯೂಟಿದು. ನೋಡಿ, ನಾನು ಕ್ಲಾಸಸ್ ಮಾಡಕ್ಕೆ ಅಂತ ತುಂಬಾ ಪ್ರಾಡಕ್ಟ್ಸ್ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ನ ತರಿಸ್ಕೊಂಡಿದ್ದೆ. ಸೊ ನೀವು ಈ ಕಡಿಮೆ ಬಜೆಟ್ಗೆ ಒಂಥರ ಟೆಕ್ನಿಕ್ಸ್, ಜಾಸ್ತಿ ಬಜೆಟ್ ಮೇಕಪ್ ಮಾಡೋದಕ್ಕೆ ಒಂಥರ ಟೆಕ್ನಿಕ್ಸ್ ಅಂತ ಏನಿಲ್ಲ, ಎಲ್ಲದಕ್ಕೂ ಒಂದೇ ಟೆಕ್ನಿಕ್ಸ್. ಓಕೆನಾ. ಓಕೆ, ನಾನು ಲಾಸ್ಟ್ ಟೈಮ್ ಕ್ರೀಮ್ ಕನ್ಸೀಲರ್ ನ ಯೂಸ್ ಮಾಡಿ ತೋರಿಸಿದೆ. ಇವತ್ತು ನಾನು ನಿಮ್ಗೆ ನೋಡಿ, ಇದು ನನ್ಗಿಂತ 2 ಶೇಡ್ ಲೈಟರ್ ಶೇಡ್ ಇದೆ. ನಾನು ನಿಮ್ಗೆ ಲಿಕ್ವಿಡ್ ಕನ್ಸೀಲರ್ ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈಗ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ.
ನೀಟಾಗಿ ಬ್ಲೆಂಡ್ ಮಾಡಿ. ಜಸ್ಟ್ ಇಲ್ಲಿ ನೋಡಿ, ಇಷ್ಟೇ, ಇದಕ್ಕಿಂತ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ತುಂಬಾ ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ ಐ ಪಾರ್ಟ್. ಆಕ್ಚುಲಿ ನೀವು ಬ್ಲೆಂಡ್ ಎಲ್ಲೇ ಬ್ಲೆಂಡ್ ಮಾಡಿದ್ರು ನೀವು ಅಷ್ಟೇ ಪ್ರೆಷರೇ ಹಾಕಬೇಕು. ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಬ್ಲೆಂಡ್ ಮಾಡುವಾಗ ಈ ಒಂದು ಟಿಪ್ಸ್ ನಾನು ಕೊಡ್ತಾನೆ ಇರ್ತೀನಿ. ಯಾಕಂತಂದ್ರೆ ಅಕಸ್ಮಾತ್ ನೀವು ಮರ್ತೋದ್ರು ಕೂಡ ನೆನಪಾಗಲಿ ಅಂತ. ಓಕೆನಾ? ಬ್ಲೆಂಡ್ ಆಗಿದೆಯಾ ನೋಡೋಣ. ಓಕೆ, ಬ್ಲೆಂಡ್ ಆಗಿದೆ ನೀಟಾಗಿ. ಈಗ ನಾನು ಇದಕ್ಕೆ ಲೂಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಎನಿ ಲೂಸ್ ಪೌಡರ್. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅಫೋರ್ಡಬಲ್ ಪ್ರೈಸ್ ಮತ್ತೆ ಬೆಸ್ಟ್ ಇರುವಂತ ಪ್ರಾಡಕ್ಟ್ಸ್ ಹಾಕಿರ್ತೀನಿ, ಹೈ ಎಂಡ್ ಪ್ರಾಡಕ್ಟ್ಸ್ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ನೀವು ಪರ್ಚೇಸ್ ಮಾಡಿ. ಓಕೆನಾ? ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ಲಿಂಕ್ಸ್ ಹಾಕಿದ್ದೀನಿ. ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೀವು ಡೈರೆಕ್ಟ್ ಹಾಗೆ ವಿತೌಟ್ ನಾಲೆಡ್ಜ್ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಿಕ್ ಆಗಲ್ಲ. ಯಾಕಂತಂದ್ರೆ ಶೇಡು ಮತ್ತೆ ಎಷ್ಟೊಂದು ಫೇಕ್ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಲಿಂಕ್ ಹಾಕಿರ್ತೀನಿ, ಅದೇ ಪರ್ಚೇಸ್ ಮಾಡಿ. ನಿಮ್ಗೆ ಏನು ನಾಲೆಡ್ಜ್ ಇಲ್ಲದೆ, ಪ್ರಾಡಕ್ಟ್ ನಾಲೆಡ್ಜ್ ಏನು ಇಲ್ಲ, ನಾನು ಹಾಗೆ ಪರ್ಚೇಸ್ ಮಾಡ್ತೀನಿ ಆನ್ಲೈನ್ ಅಲ್ಲಿ ಅಂತಂದ್ರೆ ನಿಮಗೆ ಆಗೋದಿಲ್ಲ. ಯಾಕಂತಂದ್ರೆ ಕೆಲವೊಂದು ಫೇಕ್ ಪ್ರಾಡಕ್ಟ್ಸ್ ಬರುತ್ತೆ, ಮತ್ತೆ ನಿಮ್ಗೆ ಶೇಡ್ಸ್ ಅಷ್ಟೇ ನಿಮ್ಗೆ ಕರೆಕ್ಟ್ ಆಗಿರೋದು ಸಿಗೋದಿಲ್ಲ. ಸೊ ನಿಮ್ಗೆ ಏನು ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅದನ್ನ ಪರ್ಚೇಸ್ ಮಾಡಿ. ಓಕೆನಾ? ನಾನು ಯಾವ ಫೇಕ್ ಪ್ರಾಡಕ್ಟ್ಸ್ ಅವೆಲ್ಲ ಹಾಕಲ್ಲ. ನಾನು ಏನ್ ಯೂಸ್ ಮಾಡಿರ್ತೀನಿ ಆ ಪ್ರಾಡಕ್ಟ್ಸ್ ನ ಮಾತ್ರ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ. ತುಂಬಾ ಆನ್ಲೈನ್ ಅಲ್ಲಿ ನಮ್ಗೆ ಆಫರ್ಸ್ ಸಿಗ್ತಾ ಇರತ್ತೆ ಆಫ್ಲೈನ್ ಅಂತ. ಸೊ ಫಸ್ಟ್ ಬೈ ಮಾಡುವಾಗ ನೀವು ಯಾವ್ದಾದ್ರು ಫೌಂಡೇಶನ್ ಬೈ ಮಾಡುವಾಗ ಬೇಕಿದ್ರೆ ನೀವು ಆಫ್ಲೈನ್ ಅಲ್ಲೇ ಬೈ ಮಾಡಿ. ಫಸ್ಟ್ ಬೈ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಶೇಡ್ ಏನು ಅಂತ. ನೆಕ್ಸ್ಟ್ ಬೇಕಿದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ. ಬಟ್ ಬೇರೆ ಎಲ್ಲ ಪ್ರಾಡಕ್ಟ್ಸ್ ನೀವು ಆರಾಮ್ಸೆ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಫೌಂಡೇಶನ್ಸ್ ಅಷ್ಟೇ ಲೈಟ್ ಟು ಡಾರ್ಕ್ ನಾನು ಲಿಂಕ್ ಕೊಡ್ತೀನಿ. ನಿಮ್ಗೆ ಎಕ್ಸಾಕ್ಟ್ ಶೇಡ್ ಬೇಕು ಅಂತ ಅಂದ್ರೆ ನೀವು ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿ. ಓಕೆನಾ? ನೋಡಿ, ಬ್ಲೆಂಡ್ ಮಾಡ್ತಾ ಇದೀನಿ. ಎಕ್ಸಾಕ್ಟ್ ನಿಮ್ ಶೇಡ್ ಯಾವ್ದಿದೆ ಅಂತ ನನಗೆ ಗೊತ್ತಾಗಲ್ವಲ್ಲ. ಎಷ್ಟೊಂದು ಜನ ನೋಡ್ತೀರಾ, ಅದು ಟೆಸ್ಟ್ ವಿತೌಟ್ ಟೆಸ್ಟ್ ಮಾಡದೆ ಅಂತೂ ತಗೊಳ್ಳೇಬೇಡಿ. ಟೆಸ್ಟ್ ಮಾಡ್ಬಿಟ್ಟೆ ತಗೊಳ್ಳಿ. ಸುಮ್ನೆ ಹಿಂಗೆ ಇದು ಫೌಂಡೇಶನ್ ಈ ಬಾಟ್ಲು ನನ್ಗೆ ಸೆಟ್ ಆಗ್ತಿದೆ ಅಂತ ಹಿಂಗೆ ತಗೋಬೇಡಿ. ಹಿಂಗೆ ಫಸ್ಟ್ ಕೈ ಮೇಲೆ ಹಾಕೊಂಡು ಬ್ಲೆಂಡ್ ಮಾಡಿ ನೋಡಿ ತಗೋಬೇಕು. ಓಕೆನಾ? ಆಕ್ಚುಲಿ ಒಬ್ರು ಕಮೆಂಟ್ ಮಾಡಿದ್ರು, ನಾನು ಅವ್ರದ್ದು ಲೈಕ್ ಮಾಡಿ ಸುಮ್ಮನೆ ಅದೇ. ನಾನು ಅವ್ರಿಗೆ ರಿಪ್ಲೈ ಮಾಡ್ಬೇಕು, ತುಂಬಾ ಲೆಂತಿ ಆಗುತ್ತೆ ರಿಪ್ಲೈ ಮಾಡಿದ್ರೆ ಅಂತ. ಸೊ ಅವ್ರಿಗೆ ಒಂದು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಕ್ಲಿಯರ್ ಆಗ್ಬೋದು. ಇನ್ನ ಬೇರೆಯವ್ರಿಗೂ ಈ ಒಂದು ಡೌಟ್ಸ್ ಬಂದಿರತ್ತೆ ಅಲ್ವಾ, ಅವ್ರಿಗೂ ಕ್ಲಿಯರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅವ್ರು ಏನಂತ ಕಮೆಂಟ್ ಮಾಡಿದ್ರು ಅಂದ್ರೆ, ಟ್ಯಾನ್ ಸ್ಕಿನ್ ಅವ್ರಿಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಹೇಳಿ ಅಂತ. ಟ್ಯಾನ್ ಸ್ಕಿನ್ ಅಂತ ಯಾವ್ದು ಇರಲ್ಲ. ಸ್ಕಿನ್ ಟೈಪ್ಸ್ ಇರೋದೇನೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಕಾಂಬಿನೇಷನ್, ಸೆನ್ಸಿಟಿವ್ ಸ್ಕಿನ್, ಈ ಸ್ಕಿನ್ಸ್ ಇರುತ್ತೆ. ಟ್ಯಾನ್ ಸ್ಕಿನ್ ಅಂತ ಯಾವ್ದು ಇರಲ್ಲ. ನಿಮ್ ಸ್ಕಿನ್ ಟ್ಯಾನ್ ಆಗಿರುತ್ತೆ ಅಷ್ಟೇ. ಸೊ ನೀವು ಸ್ಕಿನ್ ಶೇಡ್ಗೆ ಹೇಗೆ ಯೂಸ್ ಮಾಡೋದು ಅಂತ ನಾನು ಡೀಟೈಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸರಿ ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ ನಿಮ್ಗೆ ಡೇ ಬೈ ಡೇ ಮತ್ತೆ ಫೌಂಡೇಶನ್ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲಾನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆರಾಮ್ಸೆ ಇವಾಗ ನಾನು ಅದಕ್ಕೆ ಹೇಳೋದು, ಈ ಹೊಸೊಬ್ರು ಯಾರೋ ಯಾವ್ದೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋ ನೋಡ್ತೀರಾ. ಸೊ ನಿಮ್ಗೆ ಅವಾಗ ತುಂಬಾ ಡೌಟ್ಸ್ ಬರುತ್ತೆ. ಸೊ ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡಿ. ಪ್ರೀವಿಯಸ್ ವಿಡಿಯೋಸ್ನು ಡೇ ಬೈ ಡೇ ನೋಡ್ಕೊಳ್ತಾ ಬನ್ನಿ. ಅವಾಗ ಈ ರೀತಿ ಡೌಟ್ಸ್ ಬರೋದಿಲ್ಲ. ಟ್ಯಾನ್ ಸ್ಕಿನ್ ಅಂತ ಏನೂ ಇರೋದಿಲ್ಲ. ಫೌಂಡೇಶನ್ ನೀವು ಸ್ಕಿನ್ ಟೋನ್ ಯಾವ ಕಲರ್ ಇರುತ್ತೋ ಅದೇ ಕಲರ್ನೇ ನೀವು ಯೂಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇನ್ನ ನನ್ನ ಟೆಕ್ನಿಕ್ಸು ಯಾವ ಶೇಡು ಲೈಟು ಡಾರ್ಕು ಹೇಗೆ ಯೂಸ್ ಮಾಡಬೇಕು. ಇವಾಗ ಲೈಟ್ ಕಲರ್ ನಾವೆಲ್ಲಿ ಯೂಸ್ ಮಾಡ್ತೀವಿ, ಹೈಲೈಟ್ ಮಾಡೋದಕ್ಕೆ ಲೈಟ್ ಕಲರ್ ಯೂಸ್ ಮಾಡ್ತೀವಿ, ನಾವು ಕಾಂಟೋರ್ ಮಾಡೋದಕ್ಕೆ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತೀವಿ, ಇಷ್ಟೇ. ಸೊ ಇದನ್ನ ಬಿಟ್ಬಿಟ್ಟು ಟ್ಯಾನ್ ಸ್ಕಿನ್ ಟೋನ್ ಅಂತ ಯಾವ್ದು ಇರೋದಿಲ್ಲ. ಅಂದ್ರೆ ಡಾರ್ಕ್ ಇರ್ತಾರೆ ಅವರು ಮೋಸ್ಟ್ಲಿ ಟ್ಯಾನ್ ಸ್ಕಿನ್ ಟೋನ್ ಅಂತ ಹೇಳ್ತಿದ್ದಾರೆ. ನೀವು ಡಾರ್ಕ್ ಅಂತಂದ್ರು ಡಾರ್ಕ್ ಅಲ್ಲೂ ತುಂಬಾ ಶೇಡ್ಸ್ ಇರುತ್ತೆ. ನಾನು ಕಮೆಂಟ್ ಅಲ್ಲಿ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳೋದಿಕ್ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಟೆಸ್ಟ್ ಮಾಡಿ ತಗೊಳ್ಳಿ. ಓಕೆನಾ? ಸ್ಪೆಸಿಫಿಕ್ ನಾನೇನು ಅಂತಂದ್ರೆ ಲೈಟ್ ಮೀಡಿಯಂ ಡಾರ್ಕ್ ಹೇಳ್ಬೋದು. ಸೊ ನಿಮ್ ಸ್ಕಿನ್ ಶೇಡ್ ಏನು ಅಂತ ನನಗೆ ನೋಡದೆ ಟೆಸ್ಟ್ ಮಾಡದೆ ಗೊತ್ತಾಗೋದಿಲ್ಲ. ಓಕೆನಾ? ಆಗ ನಿಮಗೆ ಸುಮ್ನೆ ದುಡ್ಡು ವೇಸ್ಟ್ ಆಗತ್ತೆ. ಸುಮ್ನೆ ನಾನು ಇದ್ ತಗೊಳ್ಳಿ ಅಂತ ಹೇಳೋದು ಈಸಿ, ಬಟ್ ಆಮೇಲೆ ನಿಮ್ಗೆ ತಾನೇ ದುಡ್ಡು ವೇಸ್ಟ್ ಆಗೋದು. ಅದಕ್ಕೋಸ್ಕರ ಓಕೆ. ಈಗ ನಾನು ಎರಡೂ ಕಣ್ಣಿಗೂ ಕನ್ಸೀಲರ್ ಹಾಕಿ ಮತ್ತೆ ಲೂಸ್ ಪೌಡರ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡಿದೀನಿ. ಓಕೆನಾ? ಬ್ಲೆಂಡ್ ಮಾಡಿ ಮತ್ತೆ
ಈ ಲೂಸ್ ಪೌಡರ್ ಎಕ್ಸೆಸ್ ಯಾವ್ದಿರುತ್ತೆ ಅದನ್ನ ಡಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಬ್ರಷ್ ಅಲ್ಲಿ. ಈಗ ಬ್ಲೆಂಡ್ ಆಗಿದೆ. ಈಗ ನಾನು ಫಸ್ಟ್ ಇವಾಗ ನಾವು ಇಲ್ಲಿಂದ ಏನು ಲೈಟು ಡಾರ್ಕೆಸ್ಟ್ ಹೀಗ್ ನಾವು ಬರೋದು ಅಂತ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ ಒಂದು ವಿಡಿಯೋನು ಕೂಡ ಹೋಗಿ ನೋಡ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆನಾ, ಸ್ಕಿಪ್ ಮಾಡಬೇಡಿ ವಿಡಿಯೋಸ್ನ. ಓಕೆ, ಈಗ ನಾನು ಲೈಟ್ ಕಲರ್ಸ್ ಇಂದ ಶೇಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಆಕ್ಚುಲಿ ಒಂದೇ ಫ್ಯಾಮಿಲಿ ಕಲರ್ಸ್ ಅಲ್ಲಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೆ. ಬಟ್ ಇವತ್ತು ನಾನು ನಿಮ್ಗೆ ಇನ್ನೂ ಒಂಥರ ತೋರಿಸ್ಕೊಡ್ತೀನಿ. ಯಾವ ರೀತಿ ಅಂತಂದ್ರೆ, ಇವಾಗ ಎನಿ ಲೈಟ್ ಶೇಡ್, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಇದರಲ್ಲಿ ಯಾವ್ದು ಲೈಟ್ ಶೇಡ್ ಇರ್ಬೋದು ನೋಡಿ. ಇದು ಈ ಒಂದು ಪ್ಯಾಲೆಟ್ ಅಲ್ಲಿ ಇದು ಲೈಟ್ ಶೇಡ್ ಇದೆ. ಈ ಒಂದು ಲೈಟ್ ಶೇಡ್ ನ ನಾನು ನೋಡಿ ಈ ರೀತಿ ತಗೊಳ್ತಾ ಇದ್ದೀನಿ, ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟ್ ಮಾಡಿ ಈಗ ನೋಡಿ ಕ್ರೀಸ್ ಲೈನ್ ಮೇಲ್ಗಡೆ, ಇದು ನಂದು ಕ್ರೀಸ್ ಲೈನ್. ಈ ಕ್ರೀಸ್ ಲೈನ್ ನ ಮೇಲ್ಗಡೆ ಫಸ್ಟ್ ಈ ರೀತಿ ನಾನು ಡ್ರಾ ಮಾಡಿ, ಆಮೇಲೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್ 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 ಈ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಲೈಟ್ ಶೇಡ್ ನ ಯೂಸ್, ಇಲ್ಲಿ ಯಾವತ್ತೂ ಡಾರ್ಕ್ ಶೇಡ್ ಯೂಸ್ ಮಾಡಬೇಡಿ. ಇಲ್ಲಿ ನೀವು ಎನಿ ಲೈಟ್ ಶೇಡ್ಸ್ ನ ಯೂಸ್ ಮಾಡ್ಬೋದು. ಓಕೆನಾ, ಲೈಟ್ ಶೇಡ್, ಎನಿ ಲೈಟ್ ಶೇಡ್ ನೋಡಿ. ಬ್ಲೆಂಡ್ 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 ನೀಟಾಗಿ ಬ್ಲೆಂಡ್ ಆಗಬೇಕು. ಯಾವುದೇ ರೀತಿ ಹೆವಿ ಕಾಣಿಸ್ಬಾರ್ದು. ಇನ್ನು ಐ ಮೇಕಪ್ ಅಲ್ಲಿ ನೀಟಾಗಿ ಬ್ಲೆಂಡ್ ಆದ್ರೆ ಮಾತ್ರ ಮೇಕಪ್ ಲುಕ್ ಚೆನ್ನಾಗಿ ಬರೋದು. ಇಲ್ಲ ಅಂತಂದ್ರೆ ಅದು ಪ್ಯಾಚಿ ಪ್ಯಾಚಿ ಅನ್ಸುತ್ತೆ, ಮತ್ತೆ ಚೆನ್ನಾಗೂ ಕಾಣಿಸಲ್ಲ, ಒಳ್ಳೆ ಡ್ರಾಮಾ ಕಂಪ್ನಿ ಅವ್ರ ತರ ಕಾಣಿಸುತ್ತೆ. ಇವಾಗ ಡ್ರಾಮಾ ಅವರೆಲ್ಲ ಮಾಡೋದು ಹೆಂಗ್, ಅವ್ರು ನೀಟಾಗಿ ಬ್ಲೆಂಡೇ ಮಾಡಿರಲ್ಲ, ಹಿಂಗೆ ಐ ಮೇಕಪ್ಗೆ ಇಷ್ಟಿಷ್ಟು ಹಾಕಿರ್ತಾರಲ್ವ, ಆ ರೀತಿ ಕಾಣಿಸ್ಬರುತ್ತೆ. ಸೊ ಆ ರೀತಿ ಇರಬಾರ್ದು. ಓಕೆನಾ, ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾನು ಲೈನ್ ಡ್ರಾ ಮಾಡಿ ಆಮೇಲೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನೀಟಾಗಿ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್ ಮಾಡಿ, ಬ್ಲೆಂಡ್ ಬ್ಲೆಂಡ್ ಬ್ಲೆಂಡ್. ನಾನು ಹೇಳದ್ನಲ್ಲ, ಈ ಒಂದು ಕಡೆ ನೀವು ಏನ್ ಶೇಡ್ ಯೂಸ್ ಮಾಡ್ತೀರಾ ಈ ಒಂದು ಕಡೆನೂ ಯೂಸ್ ಮಾಡಿ ಫಿನಿಶ್ ಮಾಡ್ಬಿಡಿ ಆ ಸ್ಟೆಪ್ ನ. ಮತ್ತೆ ಯಾಕಂತಂದ್ರೆ ಕಲರ್ ನೀಟಾಗಿ ಸೆಟ್ ಆಗೋದಿಲ್ಲ. ಮತ್ತೆ ನೀವು ಇಲ್ಲಿ ಆ ಕಲರ್ ಕೆಲವೊಂದ್ ಸರಿ ಏನಾಗುತ್ತೆ ಅಂತಂದ್ರೆ ಟೆನ್ಷನ್ ಅಲ್ಲಿ ನಾವೇನೋ ಅರ್ಜೆಂಟ್ ಆಗಿ ಮೇಕಪ್ ಮಾಡ್ಕೊಂತಿರ್ತೀವಿ, ಇಲ್ಲಿ ಯಾವ ಕಲರ್ ನಾವು ಅಪ್ಲೈ ಮಾಡಿರ್ತೀವಿ ಅಂತ ಇಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಅವಾಗ ಬೇರೆ ಕಲರ್ ಅಪ್ಲೈ ಮಾಡ್ತೀವಿ, ಅವಾಗ ಡಿಫ್ರೆನ್ಸಸ್ ಕಾಣುತ್ತೆ. ನಿಮ್ಗೆ ಏನಾದ್ರು ಲೈಟ್ ಡಾರ್ಕ್ ಅಂತ ಏನಾದ್ರು ಅನ್ಸಿದ್ರೆ ಬೇಕಿದ್ರೆ ಇವಾಗೆ ಕರೆಕ್ಟ್ ಮಾಡ್ಕೊಳ್ಬೋದು ಇಲ್ಲೇ. ಓಕೆನಾ, ಫಸ್ಟ್ ಹಿಂಗ್ ಬ್ಲೆಂಡ್ ಮಾಡಿ ಆಮೇಲೆ ಫಿನಿಶಿಂಗ್. ಓಕೆ, ಈಗ ನಾನು ನಿಮ್ಗೆ ಆಕ್ಚುಲಿ ಒಂದೇ ಫ್ಯಾಮಿಲಿ ಕಲರ್ಸ್ ಅಲ್ಲಿ ನಿಮ್ಗೆ ಮಾಡೋದು ತೋರಿಸ್ದೆ. ಇವತ್ತು ನಾನಿಲ್ಲಿ ನೋಡಿ, ಈಗ ಇಲ್ಲಿ ನಾನು ಈ ಒಂದು ಶೇಡ್ ನ ತಗೊಂಡು ಕ್ರೀಸ್ ಲೈನ್ ಕ್ರಿಯೇಟ್ ಮಾಡಿದೀನಿ ನೋಡಿ. ಕ್ರೀಸ್ ಲೈನ್ ಮೇಲ್ಗಡೆ, ಇದು ಕ್ರೀಸ್ ಲೈನ್, ಇಲ್ಲಿ ಮೇಲ್ಗಡೆ ನಾನು ಲೈಟರ್ ಶೇಡ್ ಅಲ್ಲಿ ಬ್ಲೆಂಡ್ ಮಾಡಿದೀನಿ. ಈಗ ನಾನು ಇಲ್ಲಿ ನೋಡಿ, ಇದಕ್ಕಿಂತ ಡಾರ್ಕ್ ಶೇಡ್ ಯಾವುದು, ಇದು. ಈ ಒಂದು ಶೇಡ್ ಅಲ್ಲಿ ನಾನು ಇಲ್ಲಿ ಔಟರ್ ಕಾರ್ನರ್ ಬ್ಲೆಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನು ಯಾವ ರೀತಿ ಬ್ರಷ್ ತಗೊಳ್ತಾ ಇದ್ದೀನಿ, ಈ ರೀತಿ ತಗೊಂಡು ಡಸ್ಟ್ ಮಾಡಿ, ಆಮೇಲೆ ನೋಡಿ ಇಲ್ಲಿ ಔಟರ್ ಕಾರ್ನರ್ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇನ್ಸೈಡ್ ಬ್ಲೆಂಡ್ ಮಾಡಬೇಕು, ಔಟ್ ಸೈಡ್ ಮಾಡಬಾರ್ದು, ಇನ್ಸೈಡ್. ನೋಡಿ ಇನ್ಸೈಡ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಔಟ್ ಸೈಡ್ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಇನ್ಸೈಡ್ ಮಾಡಿ ಆಮೇಲೆ ಬೇಕಿದ್ರೆ ಔಟ್ ಸೈಡ್ ಅಲ್ಲಿ ಒಂಚೂರು ಲಾಸ್ಟ್ಗೆ ಫಿನಿಶಿಂಗ್ ಕೊಡ್ಬೋದೇ ಹೊರತು ನೀವು ಔಟ್ ಸೈಡ್ ಹಿಂಗ್ ಮಾಡಕ್ ಹೋಗ್ಬೇಡಿ, ಇನ್ಸೈಡ್. ಓಕೆ, ಬ್ಲೆಂಡ್ ಆಗಿದೆ. ನಾನು ನೆಕ್ಸ್ಟ್ ಸೇಮ್ ಇದೇ ಪ್ರೊಸೀಜರು, ಈ ಕಡೆ ಇನ್ಸೈಡ್, ಇನ್ಸೈಡ್ ನೀಟಾಗಿ ಬ್ಲೆಂಡ್ ಮಾಡಿ. ಇಲ್ಲಿ ಯಾವುದೇ ರೀತಿ ಪ್ಯಾಚಿ ಕಾಣಿಸ್ಬಾರ್ದು. ಓಕೆ, ಎರಡು ಕಡೆನೂ ಕಲರ್ ಕರೆಕ್ಟ್ ಆಗಿದೆಯಾ ನೋಡಿ. ಈ ಕಡೆ ಸ್ವಲ್ಪ ಲೈಟ್ ಇದೆ ಈ ಕಡೆಗಿಂತ, ಅವಾಗ ಇನ್ನೊಂದು ಸ್ವಲ್ಪ ನಾವು ಈಗಲೇ ಕರೆಕ್ಟ್ ಮಾಡ್ಕೊಳ್ಬಿಡ್ಬೇಕು.
ಓಕೆ, ಈಗ ಬ್ಲೆಂಡ್ ಆಗಿದೆ ನೋಡಿ. ಈ ಕಡೆ ಈ ಕಡೆ ಏನೇನು ಎಕ್ಸೆಸ್ ಇರುತ್ತೆ ಇದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಕನ್ಸೀಲರ್ ಅಲ್ಲಿ ಹಿಂಗೆ ಶೇಪ್ ಕೊಟ್ಕೊಳ್ಬೋದು ಅಂತ. ಅದನ್ನ ನಾನು ನಿಮಗೆ ಲಾಸ್ಟ್ ಅಲ್ಲಿ ಮಾಡ್ತೀನಿ. ಅದಕ್ಕೆ ಫಸ್ಟೇ ಐ ಮೇಕಪ್ ಮುಗಿಸ್ಕೊಂಡ್ರೆ ನಾವು ಅದೇನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಬೋದು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಲಾಸ್ಟ್ ಅಲ್ಲಿ ಮಾಡಿ. ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋರು ಫಸ್ಟೇ ಐ ಮೇಕಪ್ ಮುಗಿಸ್ಕೊಳ್ಳಿ. ಆಕ್ಚುಲಿ ಯಾರಾದ್ರೂ ಫಸ್ಟ್ ಮಾಡೋದೇ ಬೆಸ್ಟ್ ನನ್ನ ಪ್ರಕಾರ. ನಾನು ಬ್ರೈಡಲ್ಸ್ಗೆಲ್ಲ ಫಸ್ಟ್ ಐ ಮೇಕಪ್ ಮಾಡ್ಬಿಟ್ಟೆ, ಬೇರೆ ಎಲ್ಲ ಮಾಡೋದು. ಓಕೆ, ಈಗ ಕಟ್ ಕ್ರೀಸ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು ಕನ್ಸೀಲರು, ನಾನು ಇಲ್ಲಿ ಯಾವ ಶೇಡ್ ಯೂಸ್ ಮಾಡಿದೆ ಅದೇ ಶೇಡ್ನ ಕನ್ಸೀಲರ್ ತಗೊಳ್ತಾ ಇದ್ದೀನಿ ನೋಡಿ. ಒಂದು ಫ್ಲಾಟ್ ಆಂಗಲ್ ಬ್ರಷ್ ಅಂತ ಅಂತಾರೆ ನೋಡಿ. ಇದು ಫ್ಲಾಟ್, ಒಂಚೂರು ಆಂಗಲ್, ಈ ರೀತಿ ಈ ಸೈಡ್ ಒಂಚೂರು ಆಂಗಲ್ ಇದೆ. ಈ ಬ್ರಷ್ಗೆ ನಾವು ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು, ನೀವು ಕ್ರೀಮ್ ಕನ್ಸೀಲರ್ನು ಯೂಸ್ ಮಾಡ್ಬೋದು. ಓಕೆನಾ, ನಾನೀಗ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕ್ರೀಮ್ ಕನ್ಸೀಲರ್ ಅಲ್ಲಿ ತೋರಿಸಿದ್ದೀನಿ. ಸೊ ಅದಕ್ಕೆ ಇವಾಗ ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತೀನಿ ಅಷ್ಟೇ, ಏನಿಲ್ಲ, ಏನು ಡಿಫ್ರೆನ್ಸ್ ಆಗೋದಿಲ್ಲ ನೋಡಿ. ಈ ಒಂದು ಆಂಗಲ್ ಬ್ರಷು ನೋಡಿ, ಇಲ್ಲಿ ಆಂಗಲ್ಲು ಈ ತರ ಇದೆ ಅಲ್ವಾ, ಇದು ಡ್ರಾ ಮಾಡ್ಬೇಕು. ಎಲ್ಲಿ ನಾವು ಯಾವ ಕಡೆ ಡ್ರಾ ಮಾಡ್ತೀವಿ ಅದನ್ನ ಚಿಕ್ಕದಾಗಿರೋ ಕಡೆ ನಾವು ಇಟ್ಕೊಳ್ಬೇಕಾಗತ್ತೆ ನೋಡಿ. ಈಗ ಹಿಂಗ್ ಡ್ರಾ ಮಾಡೋದು ಈಸಿನಾ, ಹಿಂಗ್ ಮಾಡೋದು ಈಸಿನಾ? ಹಿಂಗೆ ತಾನೇ ಈಸಿ. ಸೊ ನೋಡಿ, ಚಿಕ್ಕದಾಗಿ ಯಾವ ಆಂಗಲ್ ಇದೆ ಅದನ್ನ ನಾವು ಡ್ರಾ ಮಾಡೋ ಸೈಡು. ಈಗ ನಾವು ಹಿಂಗೆ ಡ್ರಾ ಮಾಡ್ಬೇಕು ನೋಡಿ. ಇದು ನಂದು ಕ್ರೀಸ್ ಲೈನು, ನಂದು ಹುಡೆಡ್ ಐಸ್ ಇಲ್ದೇ ಇರೋರಿಗೆ ನೀವು ಕ್ರೀಸ್ ಲೈನ್ ಮೇಲೆ ಕರೆಕ್ಟ್ ಆಗಿ ಮಾಡ್ಬೋದು. ನನ್ಗೆ ಏನಾಗುತ್ತೆ, ಹುಡೆಡ್ ಐಸ್ ಆಗಿರೋದ್ರಿಂದ ಈ ಒಂದು ಸ್ಕಿನ್ನು ಇಲ್ಲಿ ಬಂದು ಐ ಮೇಕಪ್ ನ ಮುಚ್ಚುತ್ತೆ ನೋಡಿ. ಇಲ್ಲಿ ನನ್ಗೆ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಹುಡೆಡ್ ಐಸ್ ಇರೋರ್ಗೆ ನೀವು ನೋಡಿ, ಇಲ್ಲಿಗಿಂತ ಇಲ್ಲೊಂಚೂರು ಮೇಲ್ಗಡೆ, ಕ್ರೀಸ್ ಲೈನ್ ಗಿಂತ ಮೇಲ್ಗಡೆ ಮಾಡ್ಕೊಳ್ಬೇಕಾಗತ್ತೆ. ಇದು ಕ್ರೀಸ್ ಲೈನ್ ಅಂದ್ರೆ ಇಲ್ಲಿ. ಓಕೆನಾ, ಹುಡೆಡ್ ಐಸ್ ಇಲ್ದೇ ಇರೋರ್ಗೆ ಅವ್ರಿಗೆ ಆರಾಮಾಗಿ ಕ್ರೀಸ್ ಲೈನ್ ಮೇಲೆ ಮಾಡ್ಬೋದು. ಈ ಸ್ಕಿನ್ ಬಂದು ಈ ನಿಮ್ಗೆ ಈ ಒಂದು ಪೋರ್ಷನ್ ಮುಚ್ಚುತ್ತಿರುತ್ತೆ ಅಲ್ವಾ, ಇಂಥವ್ರಿಗೆ ಚೂರ್ ಮೇಲ್ಗಡೆ ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ಮಾಡಿರೋದೇ ಕಾಣಿಸೋದಿಲ್ಲ. ಓಕೆನಾ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನಾನು. ಈಗ ನಾನು ಇಲ್ಲಿಂದ ಡ್ರಾ ಮಾಡ್ತೀನಿ ನೋಡಿ. ಇಲ್ಲೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಫ್ ಕಟ್ ಕ್ರೀಸ್ ಮಾಡ್ತಿರೋದ್ರಿಂದ ಹಾಫ್ ಮಾತ್ರ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಮಾರ್ಕ್ ತಗೊಂಡಿರೋದು. ನಾವೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದು, ಬಟ್ ನಾವೇ ಮಾಡ್ಕೊಳ್ಳೋದು ಕಲ್ತ್ರೆ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗೋಗ್ಬಿಡ್ತೀರ. ಬೇರೆಯವ್ರಿಗಾದ್ರೆ ಈಸಿಯಾಗಿ ಮಾಡ್ಬೋದು ನೋಡಿ. ನಾನು ಇಲ್ಲಿಂದ ಇಲ್ಲಿಗೆ ಹಾಫ್ ಕಟ್ ಕ್ರೀಸ್ ಅಂತಂದ್ರೆ ನಾನು ಇಲ್ಲೇ ಅರ್ಧಕ್ಕೆ ನಿಲ್ಸಿಲ್ಲ, ಇಲ್ಲಿಗೆ ಈ ರೀತಿ. ಇಲ್ಲೂ ಒಂದು ಲೈನ್ ತರ ನಾವು ಮಾಡಬಾರ್ದು, ಜಸ್ಟ್ ಹಿಂಗ್ ರಫ್ ಆಗಿ ಹಿಂಗೆ ಮಾಡಿ ಬಿಟ್ಬಿಡ್ಬೇಕು. ಓಕೆನಾ, ಇದನ್ನ ಪ್ಯಾಚಿ ಆಗದಿರೋ ತರ ನೀಟಾಗಿ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಈಗ ನಂದು ಇಷ್ಟು ಮುಗಿದಿದೆ. ಈಗ ನಾನು ಇದ್ರ ಮೇಲೆ ಲೂಸ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಂಗೆ ಡೈರೆಕ್ಟ್ ಶಿಮ್ಮರ್ಸ್ನ ಅಪ್ಲೈ ಮಾಡಬೇಡಿ, ಲೂಸ್ ಪೌಡರ್ ಹಾಕೊಳ್ಬೇಕು. ಈಗ ನೋಡಿ, ಇಲ್ಲಿ ಡ್ರಾ ಮಾಡಿದ್ದೀನಲ್ಲ, ಇಲ್ಲಿ ನಾನು ಲೂಸ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ ಇರುತ್ತಲ್ವಾ, ಆ ಬ್ರಷ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪೌಡರ್ ಅಪ್ಲೈ ಮಾಡೋದಕ್ಕೆ. ನೀಟಾಗಿ ಅಪ್ಲೈ ಮಾಡಿ, ತುಂಬ ಜಾಸ್ತಿನೂ ಮಾಡಬಾರ್ದು, ತುಂಬ ಕಮ್ಮಿನೂ ಮಾಡಬಾರ್ದು. ನೀಟಾಗಿ ಅದು ಮ್ಯಾಟ್ ಫಿನಿಶ್ ಆಗೋ ಥರ ಪೌಡರ್ ಅಪ್ಲೈ ಮಾಡಿ. ಈಗ ನಾನು ಪೌಡರ್ ಅಪ್ಲೈ ಮಾಡಿದ್ದೀನಿ. ಇದ್ರ ಮೇಲೆ ನಾನು ಒಂದು ಶಿಮ್ಮರ್ ಶೇಡ್ನ ಹಾಕ್ತೀನಿ. ಇವಾಗ ನಾನು ಎಲ್ಲಿ ಕಟ್ ಕ್ರೀಸ್ ಮಾಡಿದ್ದೀನಿ ಅಲ್ಲಿ ನಾನು ಶಿಮ್ಮರ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಈಗ ನೋಡಿ, ಈಗ ನಾನು ಅಲ್ಲಿ ಗೋಲ್ಡನ್ ಕಲರ್ ಹಾಕೋಣ.
ನೋಡಿ ಈಗ ನಾನು ಎಲ್ಲಿ ಯೂಸ್ ಮಾಡಿದ್ದೀನಿ, ಕಟ್ ಕ್ರೀಸ್ ಎಲ್ಲಿ ಡ್ರಾ ಮಾಡಿದ್ದೀನಿ ಅಲ್ಲಿ ನಾನು ಗೋಲ್ಡನ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಒಂದು ಗೋಲ್ಡನ್ ಶಿಮ್ಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಐ ಶಾಡೋ ಬ್ರಷ್. ಈ ಒಂದು ಬ್ರಷ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಬೆರಳು ಮಾಡಿದ್ರೆ ನಮ್ಗೆ ಶೇಪ್ ನೀಟಾಗಿ ಬರಲ್ಲ, ಸ್ಪ್ರೆಡ್ ಆಗಿಬಿಡತ್ತೆ. ಕಟ್ ಕ್ರೀಸ್ ಮಾಡುವಾಗ ಕಂಪಲ್ಸರಿ ಬ್ರಷಸ್ ನ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಜಸ್ಟ್ ಟ್ಯಾಪ್ ಟ್ಯಾಪ್ ಟ್ಯಾಪ್, ಜಸ್ಟ್ ಹಿಂಗೆ ಟ್ಯಾಪ್ 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 ಮಾಡ್ತೀನಿ. ನಾನು ಡ್ರಾ ಮಾಡ್ತಿಲ್ಲ, ಟ್ಯಾಪ್ 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 ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ನಾನೀಗ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಈಗ ಈ ಒಂದು ಶೇಡು ಇವಾಗ ನನಗೆ ಇದು ಸಪ್ರೇಟ್ ಕಾಣಿಸ್ಬಾರ್ದು, ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಸೇಮ್ ಈ ಕಡೆ ಇಲ್ಲಿ ನಾವು ಯಾವ ಒಂದು ಐ ಶಾಡೋ ಕಲರ್ ತಗೊಂಡಿದೀವೋ ಅದೇ ಕಲರ್ನ ತಗೊಂಡು ಮತ್ತೆ ಒಂದು ಫಿನಿಶಿಂಗ್ ಕೊಟ್ಕೊಳ್ಳೋದು. ಇಲ್ಲಿ ಇವೆರಡು ಮರ್ಜ್ ಆಗಬೇಕು. ಆಮೇಲೆ ಒಂದ್ಸರಿ ಈಗ ಫಿನಿಶಿಂಗ್ ಕೊಟ್ಕೊಳ್ಳಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಈಗ ಈ ಒಂದು ಐ ಮೇಕಪ್ ಫಿನಿಶ್ ಆಗಿದೆ. ಈಗ ಸೇಮ್ ಇದೇ ತರ ಇಲ್ಲೂ ಕೂಡ ನಾವು ಮಾಡ್ಬೇಕಾಗತ್ತೆ. ಓಕೆ, ಈಗ ನಾನು ಇಲ್ಲಿ ಯಾವ ರೀತಿ ಮಾಡಿದೆ, ಇದು ನನ್ನ ಕ್ರೀಸ್ ಲೈನ್. ಈ ಕ್ರೀಸ್ ಲೈನ್ಗಿಂತ ಮೇಲೆ ನಾನು ಒಂದು ಗೈಡ್ ಲೈನ್ ತರ ಇಟ್ಕೊಂಡೆ. ಆಮೇಲೆ ಇಲ್ಲಿ ಡ್ರಾ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಾನು. ನೋಡಿ ಈ ಗೈಡ್ ಲೈನ್ ಇಂದ ಇಲ್ಲಿ ನಾನು ಈ ಶೇಪ್ ಅಲ್ಲಿ ಡ್ರಾ ಮಾಡ್ಕೊಳ್ತಾ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಕನ್ಸೀಲರ್ನ. ನೀವು ಸೆಲ್ಫ್ ಆಗಿ ಮಾಡೋದ್ ಕಲ್ತ್ರೆ ನೀವು ಇನ್ನೂ ಪರ್ಫೆಕ್ಟ್ ಆಗಿ ಹೋಗ್ತೀರಾ. ಆಕ್ಚುಲಿ ಏನೇ ಆಗ್ಲಿ ನಾವೇ ಮಾಡ್ಕೊಳ್ಳೋದು ಕಷ್ಟ. ಮೇಕಪ್ ಬೇರೆಯವ್ರಿಗೆ ಮಾಡ್ಬಿಡ್ಬೋದು. ಸೊ ನಾವೇ ಮಾಡ್ಕೊಳ್ಳೋದು ಕಲ್ತ್ವಿ ಅಂತ ಅಂದ್ರೆ ಪ್ರೋ ಆರ್ಟಿಸ್ಟ್ ಆಗ್ಬಿಡ್ತೀವಿ. ಓಕೆನಾ? ಇವಾಗ ನೋಡಿ ಇದನ್ನ ನಾವು ಬೇರೆಯವ್ರಿಗೆ ಎಷ್ಟು ನೀಟಾಗಿ ಡ್ರಾ ಮಾಡ್ಬೋದು ಕಣ್ಣ ಮೇಲೆ. ಅದೇ ನಾವಾದ್ರೆ ಎಷ್ಟು ಕಷ್ಟಪಟ್ಟು ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕಲ್ವಾ. ಈ ಟೆಕ್ನಿಕ್ಸ್ ನ ನೀವು ಯೂಸ್ ಮಾಡಿದ್ರಿ ಅಂತ ಅಂದ್ರೆ ನೀವು ಬೇರೆಯವ್ರಿಗೆ ಮಾಡೋದು ಇನ್ನೂ ಈಸಿ ಆಗಿ ಹೋಗುತ್ತೆ. ಇಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಆಕ್ಚುಲಿ ಇದು ಕಷ್ಟನೇ. ಯಾರನ್ನ ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಮಾಡಿ. ಓಕೆನಾ? ನಾನಾಗಿರೋದು ನನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಹೊಸೊಬ್ರಿಗಂತೂ ಅದು ಎಸ್ಪೆಷಲಿ ಅವರೇ ಸೆಲ್ಫ್ ಮಾಡ್ಕೊಳ್ಳೋದು ಈ ಒಂದು ಐ ಮೇಕಪ್ ಕಷ್ಟ. ಫಸ್ಟ್ ತೋರಿಸಿದ ಆರಾಮ್ಸೆ ಮಾಡ್ಕೊಳ್ಬೋದು, ಇದು ಸ್ವಲ್ಪ ಕಷ್ಟ. ಸೊ ನೀವು ಯಾರಾದ್ರೂ ಬೇರೆಯವ್ರಿಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಯಾರೋ ಒಬ್ರಿಗೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ ಮುಕ್ಕಾಲ್ ಭಾಗ ನಾನು ಹಾಕಿದ್ದೀನಿ ನೀಟಾಗಿ. ಈಗ ಇದಕ್ಕೆ ಪೌಡರ್ ಅಪ್ಲೈ ಮಾಡೋಣ. ಪೌಡರ್ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಪೌಡರ್ ಅಪ್ಲೈ ಮಾಡಿಬಿಟ್ಟೆ ನೀವು ಶಿಮ್ಮರ್ ಶೇಡ್ ಯೂಸ್ ಮಾಡಬೇಕು, ಹಾಗೆ ಡೈರೆಕ್ಟ್ ಹಾಕ್ಬಾರ್ದು. ಓಕೆನಾ? ನಾನು ಮೇಕಪ್ ಕಲಿಯುವಾಗ ನಾನು ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಕ್ಚುಲಿ ನಾವು ಮಿಸ್ಟೇಕ್ ಮಾಡಿರೋದನ್ನೇ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳೋದು. ಸೊ ಮಿಸ್ಟೇಕ್ ಮಾಡೋದು ತಪ್ಪಲ್ಲ. ಆ ಮಿಸ್ಟೇಕ್ ಮಾಡಿದ್ಮೇಲೆ ಅದನ್ನ ನಾವು ಪರ್ಫೆಕ್ಟ್ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಳ್ಳೋದು ಆಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇಕಿದ್ರೆ ಒಂದು ಮಿಸ್ಟೇಕ್ ಮಾಡಿ ಅದರಿಂದ ನಿಮ್ಗೆ ಅಯ್ಯೋ ನಾನು ಮಿಸ್ಟೇಕ್ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ನಿಮ್ ಇನ್ ಲೈಫಲ್ಲಿ ಆ ಮಿಸ್ಟೇಕ್ ನೀವು ಮಾಡಲ್ಲ. ಓಕೆನಾ? ನಾನು ಮರ್ತ್ಬಿಟ್ಟು ಈ ರೀತಿ ಹಿಂಗೆ ಹಾಕ್ಬಿಟ್ಟಿದ್ದೆ ಅವಾಗ ನಾನು ಕಲಿಯೋವಾಗ. ಸೊ ಅದೇನಾಗಿತ್ತು ಗೊತ್ತಾ, ಎಲ್ಲ ನೀಟಾಗಿ ಕ್ರೀಸ್ ಲೈನ್ ನಲ್ಲೆಲ್ಲ ಹಿಂಗೆ ಲೈನ್ 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 ಬಂದ್ಬಿಟ್ಟಿತ್ತು. ಸೊ ಅವಾಗ ನನ್ಗೆ ಅರ್ಥ ಆಯ್ತು, ಓ ನಾನು ಇದು ತಪ್ಪು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ನಾನಿವಾಗ ಅದನ್ನ ತಪ್ಪು ಮಾಡಿರೋದಕ್ಕೆ ನಾನು ಅವತ್ತಿಂದ ನನ್ನ ಲೈಫಲ್ಲಿ ಆ ರೀತಿ ತಪ್ಪೇ ಮಾಡಿಲ್ಲ. ಅಂದ್ರೆ ಒಂದ್ಸರಿ ನಮ್ಗೆ ರಿಯಲೈಸ್ ಆದ್ಮೇಲೆ. ಇವಾಗ ಮಾಮೂಲಿ ಮಿಸ್ಟೇಕ್ಸ್ ಮಾಡಿದ್ರೆ ಅಯ್ಯೋ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತ ಎಲ್ಲ ಯಾರು ಕೂಡ ಸಫರ್ ಆಗ್ಬೇಡಿ. ಓಕೆ, ಈಗ ನಾನು ಇಲ್ಲಿ ಯಾವ ಶಿಮ್ಮರ್ ಶೇಡ್ನ ಯೂಸ್ ಮಾಡಿದೆ ಅದೇ ಶೇಡ್ನ
ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಶಿಮ್ಮರ್ನ ಯೂಸ್ ಮಾಡುವಾಗ ಜಸ್ಟ್ ಹೀಗೆ ಟ್ಯಾಪ್ 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 ಮಾಡಿ ಓಕೆ, ನಾನು ಶಿಮ್ಮರ್ ಅಪ್ಲೈ ಮಾಡಿದ್ದೀನಿ. ಈಗ ಈ ಒಂದು ಶಿಮ್ಮರ್ ಶೇಡು ಮತ್ತು ಇದು ಸಪ್ರೇಟ್ ಕಾಣಬಾರ್ದು ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಇಲ್ಲಿ ಲಾಸ್ಟಲ್ಲಿ ಯಾವ್ದು ಯೂಸ್ ಮಾಡಿದ್ದೀನಿ ಸೇಮ್ ಶೇಡ್ ಐ ಶ್ಯಾಡೋನ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಪ್ ಆಗಬೇಕು. ಈ ಥರ ಬ್ಲೆಂಡ್ ಮಾಡಿ ಇಲ್ಲಿ ಜಸ್ಟ್ ನಾವು ಫುಲ್ ಐ ಶ್ಯಾಡೋ ತೊಗೊಂಡು ಇಲ್ಲಿ ಫಸ್ಟ್ ಮಾಡಬಾರ್ದು, ಇಲ್ಲಿ ಮಾಡಿ ಮಿಕ್ಕಿರೋದ್ರಲ್ಲಿ ಹಿಂಗೆ ಟಚ್ ಅಪ್ ಕೊಟ್ಕೊಳ್ಬೇಕು ಅಷ್ಟೇ. ಓಕೆನಾ? ಈಗ ಐ ಮೇಕಪ್ ಕಂಪ್ಲೀಟ್ ಆಯಿತು. ಈಗ ನಾನು ಐಲೈನರ್ ಯೂಸ್ ಮಾಡ್ತೀನಿ. ನೋಡಿ, ನಾವು ಸೆಂಟರಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೆಂಟರಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಎಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾನು ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಸೆಂಟರು, ಓಕೆ, ನಾನು ಈ ಕಡೆನೂ ಹಾಕ್ಕೊಂಡೆ ಐಲೈನರು. ಏನಾದರೂ ಮಿಸ್ಟೇಕ್ ಇದ್ದರೆ ಆ ಕಡೆಗೂ ಈ ಕಡೆಗೂ ಇಲ್ಲೇ ಸರಿ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ಮಸ್ಕರ ಹಾಕ್ತಾ ಇದ್ದೀನಿ. ನಾನು ಐಲೈನರು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ. ಇದು ಮೆಬಿಲಿನ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಸೆಲ್ಫ್ ಯೂಸ್ ಮಾಡಿ, ಮೇಕಪ್ಸ್ಗೂ ಯೂಸ್ ಮಾಡಿ, ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ಮೆಬಿಲಿನ್ ಅವ್ರದ್ದೇನೆ. ಮತ್ತೆ ಫಾಸ್ಟಾಗಿ ಡ್ರೈ ಕೂಡ ಆಗುತ್ತೆ. ಓಕೆ, ಈ ಕಡೆನೂ ಸೇಮ್ ಮಸ್ಕರ ಹಾಕೊಳ್ಳೋಣ. ಓಕೆ, ನೋಡಿ ನಾನು ಇಲ್ಲೊಂದು ಚೂರು ಗ್ಯಾಪ್ ಬಿಟ್ಟಿದ್ದೀನಿ. ಆ ಗ್ಯಾಪ್ ಏನೇ ಎಷ್ಟು ಎದ್ದು ಕಾಣಿಸ್ತಿದೆ ನೋಡಿ, ಇದಕ್ಕೂ ನೋಡಿ. ಇವಾಗ ಅದು ಸರಿ ಮಾಡಲೇಬೇಕು. ಮೇಕಪ್ಪಲ್ಲಿ ಅಷ್ಟೇ ಸ್ವಲ್ಪ ಚಿಕ್ಕ ಮಿಸ್ಟೇಕು ಅದು ಎದ್ದು ಕಾಣುತ್ತೆ. ನೋಡಿ, ಈಗ ಕವರ್ ಆಗಿದೆ. ಅದೊಂದು ಚೂರು ಮಿಸ್ಟೇಕ್ ಕೂಡ ಎಷ್ಟು ಎದ್ದು ಕಾಣುತ್ತೆ ನೋಡಿ. ಓಕೆ, ಈಗ ಕಾಜಲ್ ಹಾಕೊಳ್ಳೋಣ. ನೀವು ಈ ತರ ಹಿಡಿದ್ಬಿಟ್ಟು, ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆಲ್ಲ ತೋರಿಸಿದ್ದೀನಿ ಕಾಜಲ್ ಹಾಕೊಳ್ಳೋದು ಎಲ್ಲ. ನಾನು ಜಸ್ಟ್ ಈಗ ಈ ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ಇರುವಂತ ಈ ಬ್ಲ್ಯಾಕ್ ಐ ಶ್ಯಾಡೋನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಾಜಲ್ ಹಾಕ್ಬಿಟ್ಟು ಅದ್ರ ಮೇಲೆ ಕೂಡ ಮಾಡ್ಬೋದು. ಈಗ ಜಸ್ಟ್ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಕಾಜಲ್ ಯೂಸ್ ಮಾಡಿದ್ರು ಈ ಒಂದು ಟಿಪ್ ನ ಯೂಸ್ ಮಾಡಿ. ಬ್ಲ್ಯಾಕ್ ಐ ಶ್ಯಾಡೋ ಇರುತ್ತಲ್ವಾ, ಅದನ್ನ ಈ ರೀತಿ ಡ್ರಾ ಮಾಡಿದ್ಮೇಲೆ ನೋಡಿ, ಇಲ್ಲಿ ಕೂಡ ಹಿಂಗೆ ಟಚ್ ಅಪ್ ಮಾಡ್ಕೊಳ್ಳಿ. ಐಲೈನರ್ ಹಾಕಿರ್ತೀರಲ್ವಾ, ಅಲ್ಲೂ ಕೂಡ ಸೇಮ್ ಬ್ಲ್ಯಾಕ್ ಐ ಶ್ಯಾಡೋನ ಟಚ್ ಅಪ್ ಮಾಡಿ. ಓಕೆ, ಇವಾಗ ನೋಡಿ, ಇಲ್ಲೆಲ್ಲ ಸ್ವಲ್ಪ ಎಕ್ಸೆಸ್ ಬಂದಿದೆ ಅಲ್ವಾ, ಇದನ್ನ ನಾವು ಹೇಗೆ ಕವರ್ ಮಾಡೋದು ಅಂದ್ರೆ, ಕನ್ಸೀಲರ್ ತಗೊಳ್ಳಿ. ಈ ರೀತಿ ಕನ್ಸೀಲರ್ ಬ್ರಷ್ ತಗೊಳ್ಳಿ, ಕನ್ಸೀಲರ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ನೋಡಿ, ಇಲ್ಲಿರುತ್ತಲ್ಲ ಎಡ್ಜು, ಈ ಎಡ್ಜಿಂದ ಐಬ್ರೋ ಎಡ್ಜ್ಗೆ ಹಿಂಗೆ ಲೈನ್ ಡ್ರಾ ಮಾಡಿ ಈ ರೀತಿ ಮಾಡಿ, ಆಮೇಲೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಯಾವ ಶೇಡ್ ಅಪ್ಲೈ ಮಾಡಿದ್ದೀನಿ ಅದೇ ಶೇಡಲ್ಲಿ ಇಲ್ಲಿ ಸ್ಮೋಕಿ ಎಫೆಕ್ಟ್ ಕೊಡ್ತೀನಿ. ಸೇಮ್ ಐ ಶ್ಯಾಡೋ, ಸೇಮ್ ಕಲರ್ ಐ ಶ್ಯಾಡೋ ತಗೊಳ್ತಾ ಇದ್ದೀನಿ, ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಜಲ್ ಹಾಕಿದ್ದೀನಲ್ವಾ, ಅಲ್ಲಿ ಕೆಳಗಡೆ ವಾಟರ್ ಲೈನ್ ಮೇಲೆ ಮಾಡ್ತಾ ಇಲ್ಲ, ಕೆಳಗಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಇಲ್ಲೂ ಕೂಡ ಅದೇ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ ಈಗ ಐ ಮೇಕಪ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ನೋಡಿ ಫುಲ್ ಓವರ್ ಆಲ್ ಐ ಮೇಕಪ್ ಈ ರೀತಿ ಇದೆ. ಈಗ ನಾನು ನಿಮ್ಗೆ ಹೇಗೆ ಲ್ಯಾಶಸ್ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಐ ಲ್ಯಾಶಸ್ ಈ ರೀತಿ ನಿಮ್ಗೆ ಕಾಂಬೋ ಅಲ್ಲೂ ಸಿಗುತ್ತೆ. ನಾನು ಏನ್ ಹೇಳ್ತೀನಿ ಅಂತಂದ್ರೆ ಐ ಲ್ಯಾಶಸ್ ನ್ಯಾಚುರಲ್ ಆಗಿರೋದನ್ನ ಆದಷ್ಟು ಪರ್ಚೇಸ್ ಮಾಡಿ, ತುಂಬಾ ಉದ್ದ ಇರೋದು ತುಂಬಾ ಹೆವಿಯಾಗಿ ಕಾಣುವಂಥದ್ದು ಪರ್ಚೇಸ್ ಮಾಡಬೇಡಿ. ನೋಡಿ ಈ ರೀತಿ. ಈಗ ನಾನು ನಿಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಇದರಲ್ಲಿರುವಂತ ಐ ಶ್ಯಾಡೋನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಈಗ ಐ ಲ್ಯಾಶಸ್ ತಗೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಒಂದೊಂದು ಐ ಲ್ಯಾಶಸ್ ಅಲ್ಲಿ ಸ್ಟಾರ್ಟಿಂಗು ಚಿಕ್ಕದಾಗಿರುತ್ತೆ, ಆಮೇಲೆ ದೊಡ್ಡದಾಗಿರುತ್ತೆ. ಬಟ್ ಇದರಲ್ಲಿ ಯಾವ ರೀತಿ ಇದೆ ಅಂತ ಅಂದ್ರೆ ನೋಡಿ ಈ ರೀತಿ ಎರಡೂ ಕಡೆ ಸ್ಟಾರ್ಟಿಂಗ್ ಚಿಕ್ಕದಾಗಿ ದೊಡ್ಡದಾಗಿದೆ. ಸೊ ಹಿಂಗಿದ್ದಾಗ ನೀವು ಯಾವ ಕಡೆ ಬೇಕಿದ್ರು ಯೂಸ್ ಮಾಡ್ಬೋದು. ಬಟ್ ನೋಡಿ ಫಸ್ಟ್ ಚಿಕ್ಕದಾಗಿ ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿ. ಈಗ ನೋಡಿ ಫಸ್ಟ್ ನೀವು ಮೆಜರ್ಮೆಂಟ್ ನೋಡ್ಬೇಕಾದ್ರೆ ನೋಡಿ ಫಸ್ಟ್ ಸೆಂಟರ್ಗೆ ಇಟ್ ನೋಡಿ, ಲ್ಯಾಶಸ್ನ ಸೆಂಟರ್ಗೆ ಇಟ್ಬಿಟ್ಟು ನೋಡ್ಕೊಳ್ಳಿ. ಯಾಕಂತಂದ್ರೆ ಒಂದೊಂದು ತುಂಬಾ ದೊಡ್ಡದಾಗಿರುತ್ತೆ ಲ್ಯಾಶಸ್. ಇದು ನಮ್ ಕಣ್ಣಿಗೆ ಸೆಟ್ ಆಗ್ತಿದ್ಯಾ ಅಂತ ನೋಡಿ. ನನ್ನ ಕಣ್ಣಿಗೆ ಓಕೆ ಸೆಟ್ ಆಗ್ತಿದೆ ಈ ಒಂದು ಸೈಜು. ನಾನು ಜಸ್ಟ್ ಇಟ್ಟು ನೋಡ್ತಾ ಇದ್ದೀನಿ, ಇನ್ನು ಗ್ಲೂ ಹಾಕಿಲ್ಲ. ನಾನು ಇದ್ರಲ್ಲೇ ಅಂಟಿಸಿರ್ತಾರಲ್ವಾ ಆ ಗ್ಲೂ ಅಲ್ಲೇ ನಾನು ಇಟ್ಬಿಟ್ಟು ನೋಡ್ತಾ ಇದ್ದೀನಿ. ಆಗುತ್ತೆ ಅಲ್ವಾ? ಓಕೆ. ಈಗ ರಿಮೂವ್ ಮಾಡಿಬಿಟ್ಟು ನಾನು ಗ್ಲೂ ಇವಾಗ ಐ ಶ್ಯಾಡೋ ಗ್ಲೂ ನೋಡಿ ಈ ರೀತಿ ಬರುತ್ತೆ, ಐಲೈನರ್ ತರ. ಇದು ಇನ್ಸೈಟ್ ಅವ್ರದ್ದು. ನಾನು ಲಿಂಕ್ಸ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡಿ. ನೋಡಿ ಐಲೈನರ್ ತರ ಇರುತ್ತೆ, ತುಂಬಾ ಈಸಿ ಆಗುತ್ತೆ ಗ್ಲೂ ಅಪ್ಲೈ ಮಾಡೋದಿಕ್ಕೆ. ಈ ರೀತಿ ಓಪನ್ ಮಾಡಿ ನೋಡಿ ಈ ರೀತಿ ಗ್ಲೂ ಇರುತ್ತೆ. ನೋಡಿ ಈ ಪೋರ್ಷನ್ ಅಲ್ಲಿ ಹೀಗೆ ಅಪ್ಲೈ ಮಾಡಬೇಕು. ನಿಮ್ಗೆ ಈ ರೀತಿ ಐಲೈನರ್ ತರ ಇರೋದಕ್ಕೆ ಇದು ನಿಮ್ಗೆ ಅಪ್ಲೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೀಟಾಗಿ ಅಪ್ಲೈ ಮಾಡಿ. ನಾವೆಲ್ಲಿ ಅಂಟಿಸ್ಬೇಕೋ ಆ ಪೋರ್ಷನ್ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ಓಕೆ, ಇದು ಡ್ರೈ ಆಗಬೇಕು. ಇದು ಡ್ರೈ ಆಗಲಿ. ಅಷ್ಟರಲ್ಲಿ ನಾನು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ, ಎಂಡಿಂಗ್ ಪಾಯಿಂಟ್ ಅಲ್ಲಿ ಒಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ರಿಮೂವ್ ಆಗದೆ ಸ್ಟಾರ್ಟಿಂಗು ಎಂಡಿಂಗು, ಸೊ ಅದಕ್ಕೋಸ್ಕರ. ಈಗ ಈ ಗ್ಲೂನ ಸ್ವಲ್ಪ ಡ್ರೈ ಆಗಕ್ ಬಿಡ್ಬೇಕು. ಡ್ರೈ ಆದ್ರೆ ನೋಡಿ ನೋಡಿ ಅದು ಗ್ಲೂ ಕಲರು ಡ್ರೈ ಆದ್ರೆ ಕಾಣಲ್ಲ. ನೋಡಿ ಇಲ್ಲಿ ಡ್ರೈ ಆಗ್ತಾ ಇದೆ, ಇಲ್ಲಿ ಡ್ರೈ ಆಗಿಲ್ಲ. ಸೊ ಈ ರೀತಿ ಡ್ರೈ ಆಗೋವರೆಗೂ ಇರಬೇಕು. ಬೇಕಿದ್ರೆ ನೀವು ಈ ರೀತಿ ಬೇಗ ಆಗ್ಬೇಕು ಅಂದ್ರೆ ಉಫ್ ಮಾಡ್ಕೊಳ್ಳಿ. ನೋಡಿ ಸೆಂಟ್ರಲ್ ಡ್ರೈ ಆಗಿದೆ, ಆ ಕಡೆ ಈ ಕಡೆ ಡ್ರೈ ಆಗಿಲ್ಲ. ಡ್ರೈ ಆದ್ರೆ ಆ ರೀತಿ ಕಾಣಿಸುತ್ತೆ. ಓಕೆನಾ? ನೋಡಿ ಈಗ ಡ್ರೈ ಆಗಿದೆ. ಈಗ ಫಸ್ಟ್ ನಾವು ಸೆಂಟರ್ ಅಲ್ಲಿ ಇಟ್ಕೊಳ್ಳೋಣ. ಸೆಂಟರ್ ಅಲ್ಲಿ ಇಟ್ಕೊಂಡು ಆಮೇಲೆ ಈ ರೀತಿ ಬ್ರಷ್ ಅಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಆಗ ರಿಮೂವ್ ಆಗಲ್ಲ. ನೋಡಿ ರಿಮೂವ್ ಆಗಲ್ಲ, ಎಷ್ಟು ಟೈಟ್ ಆಗಿದೆ ಅಂತ. ಈಗ ನೋಡಿ ಈಗ ಇಲ್ಲಿಗೂ ಇಲ್ಲಿಗೂ ಸ್ವಲ್ಪ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಅದನ್ನ ನೀವು ಮತ್ತೆ ಐಲೈನರ್ ಅಥವಾ ಕಾಜಲಲ್ಲಿ ಡ್ರಾ ಮಾಡ್ಬೋದು. ನಾನೀಗ ಐಲೈನರ್ ಅಲ್ಲಿ ಅದನ್ನ ಡ್ರಾ ಮಾಡಿ ಡಿಫ್ರೆನ್ಸ್ ಕಾಣದೇ ಇರೋ ತರ ಮಾಡ್ತಾ ಇದೀನಿ.
ಈ ರೀತಿ ಇದೆ. ನೀವು ಅವ್ರಿಗೆ ಹೇಳ್ಬೇಕು, ನೀವು ಕಣ್ಣಿಗೆ ಲ್ಯಾಶಸ್ ಹಾಕೊಂಡ್ರೆ ಸ್ವಲ್ಪ ನಿಮಗೆ ಏನಾದ್ರು ಹಾಕಿರೋ ತರ ಅನ್ಸುತ್ತೆ, ಬಟ್ ಅದು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅಂತ ನೀವು ಹೇಳ್ಬೇಕು. ಮತ್ತೆ ಈ ಲ್ಯಾಶಸ್ಗೆ ನೀವು ಮಸ್ಕರ ಅಪ್ಲೈ ಮಾಡ್ಬೋದು. ಓಕೆನಾ? ಮಸ್ಕರ ಅಪ್ಲೈ ಮಾಡಿ, ಆಗ ಸರಿ ಹೋಗುತ್ತೆ. ಸೇಮ್ ಇದೇ ರೀತಿ ಇಲ್ಲೂ ಕೂಡ ಹಾಕೋಣ. ಈಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಲ್ಯಾಶಸ್ ಅಪ್ಲೈ ಮಾಡಿದ್ರೆ. ಸೊ ಲ್ಯಾಶಸ್ ಬೇಕು ಅಂದ್ರೆ ಅಪ್ಲೈ ಮಾಡಿ, ಬೇಡ ಅಂತಂದ್ರೆ ಬೇಡ. ಸೊ ನೀವು ಬ್ರೈಡ್ಸ್ಗಾದ್ರೆ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಬೇಡ. ಸೊ ನಾನೇನು ಲ್ಯಾಶಸ್ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ನೋಡಿ ಇಲ್ಲ, ಇದು ಆಕ್ಚುಲಿ ಈ ಲ್ಯಾಶಸ್ ನೋಡಿ ನಿಮ್ಗೆ ನಾನು ಏನಕ್ಕೆ ನ್ಯಾಚುರಲ್ ಆಗಿರೋದು ಪರ್ಚೇಸ್ ಮಾಡಿ ಅಂತ, ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಚೆನ್ನಾಗಿದೆ ಅನ್ಕೊಂಡು ಪರ್ಚೇಸ್ ಮಾಡಿದೆ, ಬಟ್ ನೋಡಿ ಇಲ್ಲಿ ತಿಕ್ಕಾಗಿ ಕಾಣಿಸ್ತಾ ಇದೆ. ಈ ಒಂದು ಪೋರ್ಷನ್ನು ನೋಡಿ, ಈ ಒಂದು ಪೋರ್ಷನ್ ತಿಕ್ಕಾಗಿದೆ. ಇದು ತುಂಬಾ ತಿಕ್ಕಾಗಿರೋದು ತಗೊಳ್ಬೇಡಿ, ತಿನ್ನಾಗಿರೋದು ತಗೊಳ್ಳಿ. ತುಂಬಾ ತಿಕ್ಕಾಗಿರೋದಕ್ಕೆ ನೋಡಿ ಹೇಗೆ ಅನಿಸ್ತಾ ಇದೆ, ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ತುಂಬಾ ತಿನ್ನಾಗಿರೋದನ್ನ ಪರ್ಚೇಸ್ ಮಾಡಿ. ನಾನು ಆಲ್ರೆಡಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ, ಈ ರೀತಿ ಆನ್ಲೈನ್ ಅಲ್ಲಿ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಸೈಜಸ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಈ ರೀತಿ ಪರ್ಚೇಸ್ ಮಾಡಿ ಎಲ್ಲ ಪರ್ಫೆಕ್ಟ್ ಇದ್ರೇನೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆಕ್ಚುಲಿ ಈ ಒಂದು ಲ್ಯಾಶಸ್ ನೀವು ಪರ್ಚೇಸ್ ಮಾಡಬೇಡಿ. ಓಕೆನಾ? ನಾನು ನಿಮಗೆ ಬೇರೆ ಯೂರೋ ಪ್ಯಾರಿಸ್ ಆ ಒಂದು ಲ್ಯಾಶಸ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಕಾಸ್ಟ್ಲಿ ಇರುತ್ತೆ. ಬಟ್ ಬ್ರೈಡ್ಸಿಗೆ ಮಾತ್ರ ನಾವು ಯೂಸ್ ಮಾಡೋದ್ರಿಂದ ನೀವು ಆರಾಮ್ಸೆ ಅದನ್ನ ಹಾಕ್ಬೋದು. ನಾನ್ ಬ್ರೈಡಲ್ಸ್ ಎಲ್ಲ ಆಲ್ಮೋಸ್ಟ್ ಬೇಡ ಅಂತಾನೆ ಅಂತಾರೆ, ಬೇಕು ಅಂದ್ರೆ ನೀವು ಯೂಸ್ ಮಾಡ್ಬೋದು. ಓಕೆನಾ? ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ಮಸ್ಕರ ಹಾಕ್ಬೋದು. ಈಗ ನಾನೇನು ಮಸ್ಕರ ಹಾಕಿಲ್ಲ, ಬೇಕಿದ್ರೆ ನೀವು ಹಾಕೊಳ್ಳಿ. ಯಾಕಂದ್ರೆ ರಿಯಲ್ ಲ್ಯಾಶಸ್ ಜೊತೆ ಮರ್ಜ್ ಆಗ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಈ ಲ್ಯಾಶಸ್ ನ ಈಗಲೇ ಫಸ್ಟ್ ಓಪನ್ ಮಾಡಿರೋದು ನಾನು, ಡೈರೆಕ್ಟ್ ಕ್ಲಾಸಿಗೆನೆ. ಓಕೆ, ಫೈನಲ್ ಲುಕ್ ಈ ತರ ಇದೆ. ಓಕೆ, ಈ ರೀತಿ ಹಾಫ್ ಕಟ್ ಕ್ರೀಸ್ ಐ ಮೇಕಪ್ ಲುಕ್ ಮಾಡೋದು. ಸೊ ಈ ಒಂದು ಐ ಮೇಕಪ್ ಲುಕ್ ನೀವು ಸೆಲ್ಫ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಹೊಸಬ್ರಿಗೆ, ಅದು ಎಸ್ಪೆಷಲಿ ಫ್ರೆಶರ್ಸ್ ಆಗಿ ನೀವು ಇವಾಗ ಲರ್ನರ್ಸ್ಗೆ ಇದು ತುಂಬಾ ಕಷ್ಟ ಆಗತ್ತೆ. ನೀವು ಆಲ್ಮೋಸ್ಟ್ ಯಾರಾದ್ರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ಟ್ಯುಟೋರಿಯಲ್ ನ ನೀವು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಬೆಸ್ಟ್ ಅನ್ಸುತ್ತೆ. ಓಕೆನಾ? ಆಮೇಲೆ ನೀವು ಕಲ್ತ ಮೇಲೆ ನೀವೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಈ ಒಂದು ಮೇಕಪ್ ಲುಕ್ ಮತ್ತೆ ಈ ಒಂದು ಟೆಕ್ನಿಕ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಕಮೆಂಟಿಗೆ ನಾನು ರಿಪ್ಲೈ ಮಾಡಿಲ್ಲ ಅಂತಂದ್ರೆ, ನಾನು ಕಮೆಂಟ್ ಅಂತೂ ಖಂಡಿತವಾಗ್ಲೂ ಎಲ್ಲಾ ನೋಡ್ತೀನಿ. ರಿಪ್ಲೈಸ್ ಕೆಲವೊಂದಕ್ಕೆ ಮಾಡಿರ್ತೀನಿ, ಕೆಲವೊಂದಕ್ಕೆ ಮಾಡಿರಲ್ಲ. ಯಾಕಂತಂದ್ರೆ ಅದನ್ನ ರಿಪ್ಲೈ ಮಾಡೋದಕ್ಕೆ ರಿಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ತಿಳಿಸಿ ಕ್ಲಿಯರ್ ಮಾಡ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲಾಸ್ಟ್ ವಿಡಿಯೋಸ್ನ ಕೂಡ ಹೋಗಿ ನೋಡಿ, ಅವಾಗ ನಿಮ್ಗೆ ಡೌಟ್ಸ್ ಇರಲ್ಲ. ಸೊ ಮಧ್ಯ ಒಂದೊಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಂದಲ್ಲ ಬೇಜಾನ್ ಡೌಟ್ಸ್ ಬರುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಬೇಕು ಅಂತಂದ್ರೆ ಡೇ 14 ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.